ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆಂದರೆ, ನಮ್ಮ ಅಧ್ಯಕ್ಷರು ಕೇಳಿದರು, ಪತ್ರಿಕೆ ಎಷ್ಟು ಮನೆಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಜನ ಓದ್ತೀರಿ ಅಂತ ಅವ್ರು ಕೇಳಲಿಲ್ಲ. ಒಂದು ಹಂತಕ್ಕೆ ನಾನು ತುಂಬ ಕಡಿಮೆ ಅವಧಿಯಲ್ಲಿ ಒಂದೆರಡು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ನಾನು ನೇರವಾಗಿ ಬರ್ತಾ ಇದ್ದೇನೆ. ಏನಾಗ್ತಾ ಇದೆ ಅಂದರೆ, ಇವತ್ತಿನ ಯುಗ ನಿಮ್ಮ ಯುಗ. ನಿಮ್ಮ ಯುಗದಲ್ಲಿ ಏನು ಪಾಸಿಟಿವ್ನೆಸ್ ಏನಿದೆ ಅಂದರೆ, ನಿಮಗೆ ನಾವೀಗ ನವಮಾಧ್ಯಮ ಅಂತ ಕರಿತಾ ಇದ್ದೇವೆ. ಪ್ರಿಂಟು ಅಲ್ಲ, ಎಲೆಕ್ಟ್ರಾನಿಕ್ಕು ಅಲ್ಲ. ಈ ನವಮಾಧ್ಯಮದಲ್ಲಿ ಏನಾಗ್ತದೆ ಅಂದರೆ, ಸುದ್ದಿಗಳು ಕ್ಷಣಾರ್ಧದಲ್ಲಿ ವಿಶ್ವದ ಅಗಲಕ್ಕೆ ಹರಡ್ತವೆ. ಆದರೆ ನಾಳೆ ಬೆಳಿಗ್ಗೆ ಅದರಲ್ಲಿ ತಪ್ಪಾಗಿದ್ದರೆ ಯಾರೂ ಹೊಣೆಗಾರರಾಗುವುದಿಲ್ಲ. ಮುದ್ರಣ, ಒಂದು ಪತ್ರಿಕೆ ಎಷ್ಟು ನಾವು ಕಾಳಜಿಯನ್ನು ವಹಿಸ್ತೇವೆ ಅಂದರೆ, ಈಗ ಗಫೂರ್ ಸರ್ ಹೇಳ್ತಾ ಇದ್ರು, ಅದು ಸುಳ್ಳು ಆಗಿರ್ಬೋದು, ಎಲ್ಲಿಯ ತನಕ ನಾನು ಅದನ್ನು ರೈಟಿಂಗಲ್ಲಿ ನಾನು ನೋಡೋದಿಲ್ವೋ ಅದು ದಾಖಲಾಗೋದಿಲ್ಲ, ಅದು ಯಾರಿಗೂ ಮಾನ್ಯತೆ ಪಡೆಯುವುದಿಲ್ಲ. ಮಿತ್ರರೇ, ನಾನು ಯಾಕೆ ಈ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ, ನವಮಾಧ್ಯಮ ಬಂದ ಮೇಲೆ ಇವತ್ತು ಹಿಟ್ ಆ್ಯಂಡ್ ರನ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾರೊಬ್ಬರ ಮೇಲೆ ತೇಜೋವಧೆ ಮಾಡಿ ಕ್ಷಣಾರ್ಧದಲ್ಲಿ ಅದನ್ನು ಯೂಟ್ಯೂಬ್ನಿಂದ ಅದನ್ನು ಅಳಿಸಿಬಿಡ್ತಾರೆ. ಆದರೆ ಜನಮಾನಸದಲ್ಲಿ ಅಂಚೆ ಹಾಗಂತೆ ಹೀಗಂತೆ ಹೀಗಂತೆ ಹಾಗಂತೆ ಅಂತ ಹೇಳಿಬಿಟ್ಟು ಹೋರಾಟದ ದಾರಿ, ಅವಹೇಳನಕಾರಿ ಎಲ್ಲವೂ ಬೇಗ ಬೇಗ ಮನೆ ಮುಟ್ತಾ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ, ನಾನು ಯಾಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಂದರೆ, ಇವತ್ತು ನಮ್ಮಲ್ಲಿ, ನಾನೊಬ್ಬ ಫೋಟೋಗ್ರಾಫರ್ ಆಗಿ ನಾನು ನಿಮ್ಮ ಹತ್ರ ಏನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಅಂದರೆ, ನಮ್ಮಲ್ಲಿ ಇವತ್ತು ಇಮ್ಯಾಜಿನರಿ ಪವರ್ ಕಡಿಮೆ ಆಗ್ತಾ ಇದೆ. ನಮಗೆ ಏನಿದ್ರು ಸಹ ನಾವು ನೋಡಬೇಕು. ರೀಲ್ಸ್ನಲ್ಲಿ ನಿಮ್ಮ ಅನೇಕರಲ್ಲಿ ನೀವು ರೀಲ್ಸ್ ಮಾಡೋದ್ರಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದೀರಿ. ಏನಾಗ್ತಾ ಇದೆ ಅಂದರೆ, ನಾವು ಅದನ್ನು ಇಮ್ಯಾಜಿನೇಷನ್ ಮಾಡುವ ಒಂದು ಏನು ಹಂತ ಇದೆ ಅದು ಮರೆತು ಹೋಗ್ತಾ ಇದೆ. ರಾಮಾಯಣದಲ್ಲಿ ರಾಮನಿಗೆ ತುತ್ತುವನ್ನು ತಿನ್ನಿಸ್ಲಿಕ್ಕೆ ಅವರ ತಾಯಿ ಚಂದ್ರನನ್ನು ಕನ್ನಡಿಯಲ್ಲಿ ತೋರಿಸಿ ತಿನ್ನಿಸಿದ್ಲು ಅಂತ ಹೇಳ್ಬಿಟ್ಟು ನೋಡಿ. ನಿಮ್ಮ ಭಾವನಾ ಲಹರಿಗಳು ಹೇಗೆ ಹರಿದು ಹೋಗ್ತದಂದರೆ, ಈಗ ನೀವೊಂದು ಆ ಕ್ಷಣಕ್ಕೆ ನೀವು ತಾಯಿ ಆಗ್ತೀರಿ ಅಥವಾ ಮಗು ಆಗ್ತೀರಿ. ಒಂದು ಮರ ಬರ್ತದೆ ಕೈಯಲ್ಲಿ, ಕಣ್ಣಲ್ಲಿ ಒಂದು ಕನ್ನಡಿ ಬರ್ತದೆ, ಮಗು ತುತ್ತಿಗೆ ನೋಡಿ. ಇದು ಇಮ್ಯಾಜಿನರಿ ಪವರ್. ಇದನ್ನು ನಾನು ಕ್ಷಣಾರ್ಧದಲ್ಲಿ ಫೋಟೋ ತೆಗೆದು ತೋರಿಸಿಬಿಟ್ರೆ ಅದರಲ್ಲಿ ಯಾವ ಬೇರೆ ಅರ್ಥಗಳಿರುವುದಿಲ್ಲ. ಹಾಗಾಗಿ ಇವತ್ತಿನ ಉದ್ದೇಶ, ನಮ್ಮ ಏನು ಪತ್ರಿಕಾ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ, ಈ ಬದ್ಧತೆ ಹೇಗಿದೆ ಅಂದರೆ, ನಮ್ಮಲ್ಲಿ ಇನ್ನೂ ಸಹ ಇಮ್ಯಾಜಿನೇಷನ್, ಕಲ್ಪನಾ ಶಕ್ತಿ ಹೆಚ್ಚಬೇಕು. AI ನಿಲ್ಲಬೇಕು ಅಂದರೆ ಕಲ್ಪನಾ ಶಕ್ತಿ ಹೆಚ್ಚಬೇಕು. ಈಗ ಪ್ರತಿಯೊಂದನ್ನು ಸಹ ನೀವೀಗ ಜೋಕುಗಳನ್ನ ನೋಡ್ತಾ ಇದ್ದೀರಿ. ಒಂದು ಹುಡುಗ, ಒಂದು ಹುಡುಗಿ, ಅದೇ ಭಾವಾರವಿಂದ ಅದೇ ಶಬ್ದಗಳು ಕನ್ನಡ, ಹಿಂದಿ, ಮರಾಠಿ, ತೆಲುಗು ಅದರಲ್ಲಿ ಭಾಷಾಂತರ ಆಗ್ತಾ ಇದೆ. ಜೋಕುಗಳು ಕ್ಷಣಾರ್ಧದಲ್ಲಿ ನಾವು ನಗ್ತಾ ಇದ್ದೇವೆ. ಇದನ್ನು ಸೃಷ್ಟಿಕರ್ತಾರೆ ಯಾರು? AI. ಆದರೆ ಮುಂದಿನ ಸವಾಲು, ನವಮಾಧ್ಯಮದ ಜೊತೆಗೆ ಮುಂದಿನ ಸವಾಲಿರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದಕ್ಕೆ ನಾವೆಲ್ಲರೂ ರೆಡಿ ಆಗಬೇಕು. ಒಂದು ಇವತ್ತಿನ ನನ್ನೊಂದು ಕಳಕಳಿ ವಿನಂತಿ. ಎರಡನೇದಾಗಿ, ನಮ್ಮಲ್ಲಿ ಸ್ಕ್ರೀನಿಂಗ್ ಟೈಮ್ ಕಡಿಮೆ ಆಗಬೇಕು. ಸ್ಕ್ರೀನಿಂಗ್ ಟೈಮ್, ಕೆಲವರು ಹೇಳ್ತಾ ಇದ್ದಾರೆ, ಸರ್ ಆಸ್ಟ್ರೋ ಸರ್ ಹೇಳಿದರು ಮೊಬೈಲ್ ನೋಡಬೇಡಿ ಅಂತ ಹೇಳಿಬಿಟ್ಟು. ನಾನು ಅದರಲ್ಲಿ ಓದ್ತೇನೆ, ನಾನು ಟೆಕ್ಸ್ಟ್ ಓದ್ತೇನೆ, ನಥಿಂಗ್ ಎಲ್ಸ್. ಐ ವಿಲ್ ಟೆಲ್ ಯು ಟು ಬಿ ಆನೆಸ್ಟ್, ನಮ್ಮ ಡ್ರೈ ಐನ್ ಸಿಂಡ್ರೋಮ್ ಅಂತ ಶುರುವಾಗಿದೆ. ನೀವು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ, ಈಗ ಡ್ರೈ ಐ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ಶುರುವಾಗಿದೆ. ಹೆಚ್ಚು ಹೊತ್ತು ನೀವು ಕಂಪ್ಯೂಟರ್ಗಳ ಪರದೆಯನ್ನು, ನಿಮ್ಮ ಮೊಬೈಲ್ ಪರದೆಗಳು ನೋಡೋದ್ರ ಮೂಲಕ ನಿಮ್ಮ ಕಣ್ಣಿನಲ್ಲಿ ಬೇಕಾಗುವಂಥ ತೇವಾಂಶ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಪುನಃ ಇನ್ನೊಮ್ಮೆ ನೀವೆಲ್ಲರೂ ಸಹ ಮುದ್ರಣ ಮಾಧ್ಯಮವನ್ನು ಸವಿಸ್ತಾರವಾಗಿ ಕೂತ್ಕೊಂಡು, ಆ ಒಂದು ಕಾಲ ಹೇಗಿತ್ತು ಅಂದರೆ, ಬೆಳಿಗ್ಗೆ ಮನೆಗೆ ಪತ್ರಿಕೆ ಬಂದ ತಕ್ಷಣಕ್ಕೆ ಒಂದು ಕೈಯಲ್ಲಿ ಕಪ್ಪು ಕಾಫಿಯೋ ಅಥವಾ ಟೀ ಹಿಡ್ಕೊಂಡು ಆ ಸುದ್ದಿಯ ಸೊಗಡನ್ನು ಓದ್ತಾ, ಮನೆಯಲ್ಲಿ ಬೆಳಿಗ್ಗೆ ಸಂಬಂಧಿಕರೊಂದಿಗೆ ಅಪ್ಪ, ಅಣ್ಣ, ತಂಗಿ, ಅಕ್ಕನೊಟ್ಟಿಗೆ ಮಾತಾಡ್ತಾ ಕಾಲ ಕಳೆಯುವ ದಿನಗಳೇನಿದೆಯಲ್ಲ, ಆ ದಿನಗಳು ಪುನಃಸ್ಥಾಪನೆ ಆಗಬೇಕು. ಯಾಕೆ ಪುನಃಸ್ಥಾಪನೆ ಆಗಬೇಕಂದ್ರೆ, ಇವತ್ತಿನ ಮಾಹಿತಿ ಯುಗದಲ್ಲಿ ಮಾಹಿತಿಗಳೇ ಇಲ್ಲ, ಮನೆಯಲ್ಲಿ ಸಂಬಂಧಿಕರೊಂದಿಗೆ ಮಾತಿಲ್ಲ. ಇದನ್ನು ಯೋಚನೆ ಮಾಡಿಕೊಳ್ಳಿ. ಸೊ ಗಂಡ ಹೆಂಡತಿಗೆ SMS ಮಾಡ್ತಾಳೆ, ಅಣ್ಣ ತಂಗಿಗೆ SMS ಮಾಡ್ತಾನೆ, ಪಕ್ಕದ ಕೋಣೆಯಲ್ಲೇ ಇರ್ತಾರೆ. ಆ SMS ಮಾಡುವ ಲ್ಯಾಂಗ್ವೇಜ್ ಹೇಗಿರ್ತದೆ ಅಂದರೆ, ಆ ದೇವರಿಗೆ ಪ್ರೀತಿ. ಹಾಗೆ ಮನುಷ್ಯನಿಗೆ ಭಾಷೆ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತದೆ. ನಾನೊಬ್ಬ ಫೋಟೋಗ್ರಾಫರ್ ಆಗಿ ನಿಮ್ಮ ಹತ್ರ ಇನ್ನೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ನಮಗೆ ಹೆಚ್ಚು ಯಶಸ್ಸು ಆಗಬೇಕು ಅಂದರೆ ಪತ್ರಿಕಾ ಧರ್ಮ ನಾವು ನಿಭಾಯಿಸಬೇಕು. ಅದೇ ಪ್ರಕಾರ ನೀವು ವಿದ್ಯಾರ್ಥಿ ಧರ್ಮವನ್ನು ನೀವು ಪಾಲಿಸಬೇಕು.
ಹಾಗಾಗಿ ಕುದುರೆಗೆ, ಜಟಕ ಕುದುರೆಗೆ ಕಣ್ಣಿಗೆ ಕಟ್ಟಿದ ಹಾಗೆ ಓಡಿಸ್ತಾರೆ. ಅದು ಯಾಕೆಂದರೆ ಅದ್ರ ಗುರಿ ತಲುಪಬೇಕು ಅಂತ ಹೇಳ್ಬಿಟ್ಟು. ಅದರ ಗುರಿ ಅದಕ್ಕೆ ಡಿಸ್ಟ್ರಾಕ್ಷನ್ ಆಗಬಾರ್ದು, ಅಟ್ರಾಕ್ಷನಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ನೀವೆಲ್ಲರೂ ಕೂಡ ಸ್ವಲ್ಪ ಸಬ್ಜೆಕ್ಟಿವ್ ಆಗಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಡಿಸ್ಟ್ರಾಕ್ಷನ್ಗೆ ಒಳಗಾಗದೆ ಎಲ್ಲ ಸುದ್ದಿಗಳನ್ನು ಸ್ವೀಕಾರ ಮಾಡುವ ಮನೋಭಾವ. ಎಲ್ಲರಿಗೇನಾಗಿದೆ, ಹೆಂಗದಾಗಿಬೋಡಿ ಇಲ್ಲದತ್ತ, ಹಾಗೆ ಮಾಡಬೇಡಿ. ಎಲ್ಲ ಸುದ್ದಿಗಳು ಭರಪೂರ ನಿಮ್ಮ ತಲೆಯಲ್ಲಿ ಇರಲಿ ಅಂತ ಹೇಳ್ತಾ, ಹೆಚ್ಚು ಹೊತ್ತು ಇನ್ನು ನಾನು ಟೈಮ್ ತಗೊಳ್ಳೋದಿಲ್ಲ. ಅವಕಾಶಕ್ಕೆ ನಾನು ವಂದಿಸ್ತಾ ನಮ್ಮ ಕಾರ್ಕಳ ಮಾಧ್ಯಮ ಮಿತ್ರರಿಗೂ ಇನ್ನೊಮ್ಮೆ ನಾನು ಸವಿನಯ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಅವಕಾಶ ಕೊಟ್ಟಂತಹ ಕ್ರಿಯೇಟಿವ್ ಕಾಲೇಜಿನ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ನನ್ನ ಪರವಾಗಿ ಗಣೇಶ್ ಅವರು ತುಂಬ ಹೆಚ್ಚು ಹೇಳಿಬಿಟ್ರು. ಅಂಥದ್ದೇನು ದೊಡ್ಡ ಸಾಧನೆ ನಾನು ಮಾಡಿಲ್ಲ. ಆದರೆ ನಿಮ್ಮೆಲ್ಲ ಅಭಿಮಾನಕ್ಕೆ ನಾನು ವಂದಿಸ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.